ಜ್ವರ ಬರೋ ಥರ ಇದೆ, ಆಚೆ ಕಡೆ ಮಲಗಬೇಡ. ಜ್ವರ ಜಾಸ್ತಿ ಆದರೆ ಯಾರಿಗೂ ಗೊತ್ತಾಗಲ್ಲ. ಇಲ್ಲಿ ರೂಮಲ್ಲಿ ನಾನಾದರೂ ಇರ್ತೀನಿ, ಇಲ್ಲೇ ಮಲಗು ಅಂತ ಅಂದರೆ ಏನೂ ಹಾಸ್ಕೊಳ್ದೆ ಬರೀ ನೆಲದ ಮೇಲೆ ಮಲಗ್ತಾನೆ. ಹೌದಾ? ಹ್ಞೂ, ಬೇಡ ಅಂದರೂ ಜೋರಾಗಿ ಫ್ಯಾನ್ ಹಾಕೊಂಡು ಮಲಗ್ತಾನೆ. ಈ ಚಳಿಲಿ ಫ್ಯಾನಾ? ಹ್ಞೂ ಆಂಟಿ, ನನ್ನ ಮಾತು ಎಲ್ಲಿ ಕೇಳ್ತಾನೆ ಹೇಳಿ. ನರಸಿಂಹ, ನಿಮ್ದು ಯಾಕೋ ಅತಿ ಆಯ್ತು ಕಣೋ. ಮಾಂಜ, ಮೊದಲು ಹೋಗಿ ಒದ್ದೆ ಬಟ್ಟೆ ತಗೊಂಡ್ ಬಾ. ಸರಿ ಅದಕ್ಕೆ ನೀನು ತಿಂಡಿ ತಿನ್ನಪ್ಪ. ತಿಂಡಿ ತಿಂದು ಮಾತ್ರೆ ತಗೋ. ಹಾಂ, ಯಾಕಪ್ಪ ಈ ಥರ ಹಠ ಮಾಡ್ತೀಯಾ? ಅವಳಾಗೆ ಬಂದು ನಿನ್ಗೆ ಆರೈಕೆ ಮಾಡ್ತೀನಿ ಅಂದ್ರು ಅವಳು ಯಾಕೆ ನೀನು ದೂರ ತಳ್ತಿದ್ಯಾ? ಅವಳಿಗಾಗಿರೋ ಮೋಸಕ್ಕೆ ಅವಳು ನಿಮ್ಮ ಮೇಲೆ ದ್ವೇಷ ಸಾಧಿಸ್ಬೇಕು. ಆದರೆ ಅದನ್ನೆಲ್ಲ ಮರೆತು ಇನ್ನು ಗಂಡ ಅಂತ ಆರೈಕೆ ಮಾಡಕ್ಕೆ ಬಂದರೆ ನೀನು ಅವಳನ್ನು ದೂರ ತಳ್ತಿದ್ಯಲ್ಲೋ. ಯಾಕೋ ನಿನ್ನ ಜೀವನ ಸರಿ ಹೋಗಬೇಕು ಅನ್ನೋ ಆಸೆ ನಿನಗಿಲ್ವಾ? ನಿಮ್ಮಮ್ಮ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡೋದು ಬಿಟ್ಟು ನನ್ನ ಮುಖ ನೋಡ್ತಿದ್ಯಲ್ಲ, ಮಾತಾಡು ನರಸಿಂಹ. ಏನಿಲ್ಲಮ್ಮ, ತಿಂಡಿ ತಿನ್ನೋದು ಮಾತ್ರೆ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ಅದು ನೀನೇ ಹಾರ್ಬಿಡಮ್ಮ. ಅತ್ತೆ, ಒಂದು ನಿಮಿಷ. ನಿಮ್ಮ ಅಪ್ಪಂದು ಒಂಥರ ಹಠ ಆದರೆ ನಿಂದೊಂಥರ ಹಠ. ನೀವಿಬ್ಬರ ಮಧ್ಯದಲ್ಲಿ ನಾನು ಒದ್ದಾಡ್ಬೇಕಷ್ಟೆ. ಅದಕ್ಕೆ ನಮ್ಮ ಅಣ್ಣ ಇವನ್ ಥರ ಮಾಡಬಾರದೇನು ಮಾಡಿಲ್ಲ. ನಮ್ಮ ಅಣ್ಣನಿಗೂ ಇವನಿಗೂ ಹೋಲಿಸ್ಲೇಬೇಡಿ. ಮಗನೇ, ಇವತ್ತೆಲ್ಲೂ ಹೋಗ್ಬೇಡ, ಮನೆಯಲ್ಲೇ ಇದ್ದು ರೆಸ್ಟ್ ಮಾಡು. ಇಲ್ಲಮ್ಮ, ಇವತ್ತು ಕೆಲ್ಸಕ್ಕೆ ಹೋಗ್ಲೇಬೇಕು. ಯಾಕಪ್ಪ? ನಿಮ್ಮ ಓನರ್ಗೆ ನಾನೇ ಫೋನ್ ಮಾಡಿ ನನ್ನ ಮಗನಿಗೆ ಜ್ವರ ಬಂದಿದೆ, ಅವ್ನು ಇವತ್ತು ಕೆಲ್ಸಕ್ಕೆ ಕಳ್ಸೋಕ್ಕಾಗಲ್ಲ ಅಂತ ನಾನೇ ಹೇಳ್ತೀನಿ. ಬೇಡಮ್ಮ, ಅವ್ರಿಗಿದೆಲ್ಲ ಇಷ್ಟ ಆಗಲ್ಲ. ಆರೋಗ್ಯ ಚೆನ್ನಾಗಿದೆಯಾ ರಾಜಶೇಖರ್ ಅವರೇ? ಮಗಳು ಮದುವೆ ಆಗ್ತಿದೆ ಅನ್ನೋ ಖುಷಿಗೆ ಬೆಡ್ ಮೇಲೆ ಇದ್ದವನು ಫೀನಿಕ್ಸ್ ಹಾಕಿದಾರೆ ಎದ್ದು ಕೂತಿದ್ದೀನಿ. ತುಂಬಾ ಖುಷಿಯಾಗಿದ್ದೀನಿ. ನಿಮ್ ವಿಚಾರ ಹೇಳಿದ ಕೂಡಲೇ ಮಾವ ಫುಲ್ ಆಕ್ಟಿವ್ ಆಗ್ಬಿಟ್ರು. ತುಂಬಾ ಸಂತೋಷ. ಯಾರು ತಾನೇ ತಮ್ಮ ಮಕ್ಕಳು ಮದುವೆ ಆಗ್ತಂದ್ರೆ ಖುಷಿ ಆಗಲ್ಲ ಹೇಳಿ? ಅಂದಹಾಗೆ ನಮ್ಮ ಮನೆ ಅಡ್ರೆಸ್ ಹುಡ್ಕೋದು ನಿಮ್ಗೇನು ಕಷ್ಟ ಆಗಿಲ್ಲ ತಾನೆ? ಇಲ್ಲಪ್ಪ, ಲೊಕೇಶನ್ ಮ್ಯಾಪೇ ಆಗ್ಲಿಲ್ಲ. ಸೀದಾ ದೊಡ್ಡ ಮನೆಯಲ್ಲಿ ಅಂತ ಕೇಳ್ದೋ, ಯಾರೋ ಅಡ್ರೆಸ್ ಹೇಳ್ದೋ, ಇಲ್ಲಿಗೆ ಬಂದ್ವಿ. ಅಂದಹಾಗೆ ಇವನು ನನ್ನ ತಮ್ಮ ಭಾಸ್ಕರ್. ನಮಸ್ಕಾರ. ನಮಸ್ಕಾರ. ಅವನ ಹೆಂಡತಿ ಸುಕನ್ಯಾ. ಇವ್ನ್ ನಿಮ್ ಮಗ ಚಿರಾಗ್ ಅಲ್ವಾ? ಹಾಂ, ನಮಸ್ಕಾರ. ಇವಳು ನನ್ನ ಮಗನ ಹೆಂಡತಿ, ನನ್ನ ಕಿರಿ ಸೊಸೆ. ನಮಸ್ಕಾರ. ದೊಡ್ಡ ಮನೆ ಚಿಕ್ಕ ಸೊಸೆ. ನಿನ್ ಹೆಸರೇನಮ್ಮ? ದೀಪ. ಹೆಸರು ತುಂಬಾ ಚೆನ್ನಾಗಿದೆ, ನೋಡೋಕ್ಕೂ ತುಂಬಾ ಲಕ್ಷಣವಾಗಿದೆಯಾ. ರೋಹಿತ್, ಬಿಸ್ನೆಸ್ ಎಲ್ಲ ಹೇಗೆ ನಡೀತಿದ್ಯಪ್ಪ ನಿಂದು? ಫೈನ್ ಅಂಕಲ್. ಸದ್ಯಕ್ಕೆ ನಂದೇ ಒಂದು ಹೊಸ ಕಂಪ್ನಿ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ನ ಮಗನ್ಗೆ ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಮಾಡೋದೇ ಆಸೆ. ಒಳ್ಳೇದೇ ಬಿಡಿ. ಆಲ್ ದಿ ಬೆಸ್ಟ್ ರೋಹಿತ್. ಥ್ಯಾಂಕ್ಸ್ ಅಂಕಲ್. ಯಾಕೋ ಅಂಕಲ್ ಅಂತಿದ್ಯಾ? ಮಾವ ಅಂತ ಕರಿಬೇಕಪ್ಪ. ರೀ, ಇನ್ನೂ ಹುಡ್ಗಿನ್ ನೋಡಿಲ್ಲ, ಮಾತುಕತೆ ಆಗಿಲ್ಲ, ಈಗಲೇ ಮಾವ ಅಂತ ಹೇಗೆ ಕರೆಯಕ್ಕಾಗುತ್ತೆ ರೀ? ಹೌದಲ್ವಾ? ಮತ್ತೆ ಕರ್ಸಿ ನಿಮ್ಮ ಮಗಳನ್ನ ನೋಡೋಣ. ದೀಪ, ಹೋಗಿ ಅರ್ಸನನ್ ಕರ್ಕೊಂಡ್ ಬಾ.
ಎಲ್ಲಿದ್ದೀರಾ ಅಕ್ಕ? ನಾನಾ ಇಲ್ವಲ್ಲ. ನನ್ನ ಹತ್ರನೇ ಯಾಕೆ ಸುಳ್ಳು ಹೇಳ್ತೀರಾ ಅಕ್ಕ? ರಾಹುಲ್ ಅಣ್ಣ ನೆನ್ಪು ಬಂದ್ರಾ? ಹೇ ಇಲ್ಲ, ಚಾನ್ಸೇ ಇಲ್ಲ. ಅವನಿಗೆ ನಾನು ಬೇಡ ಅಂತ ಹೇಳಿದ್ಮೇಲೆ ನಾನು ಯಾಕೆ ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಕು? ನನ್ನ ಲೈಫಲ್ಲಿ ಅದು ಮುಗ್ದೋಗಿರೋ ಚಾಪ್ಟರ್. ಇನ್ನೇನಿದ್ರು ಈ ಅರ್ಚನಾ ಹೊಸ ಜೀವನನ ಶುರು ಮಾಡ್ತಾಳೆ. ಅಕ್ಕ, ಭಾವನೆಗಳನ್ನ ಎಷ್ಟೇ ಮುಚ್ಚಿಟ್ರು ಅದು ಹೊರ ಕಾಣಿಸ್ಕೊಳತ್ತೆ ಅನ್ನೋದಕ್ಕೆ ಇವತ್ತು ಹಾಳಾಗಿರೋ ಕಣ್ಕಪ್ಪೆ ಸಾಕ್ಷಿ. ಈಗಲೂ ಕಾಲ ಮಿಂಚಲ್ಲ. ನಿಮ್ಮ ಪ್ರೀತಿ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಹೇಳಕ್ಕಿದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ. ಏನಾಗಿದೆ ದೀಪ ನಿನ್ಗೆ? ನಾನು ಮರಿಬೇಕು ಅನ್ಕೊಂಡಿದ್ರೆ ಯಾಕೆ ಪದೇ ಪದೇ ಅದನ್ನೇ ಕೆದಕಿದ್ಯಾ? ಅದು ನನ್ನ ಲೈಫಲ್ಲಿ ನಡೆದಿರೋ ಕೆಟ್ಟ ಘಟನೆ ಅಂತ ಅದನ್ನ ಮರಿಬೇಕು ಅನ್ಕೊಂಡಿದೀನಿ. ನೀನ್ ನೋಡಿದ್ರೆ ಏನಾದ್ರೂ ಇದ್ರೆ ಹೇಳಿ, ಏನಾದ್ರೂ ಇದ್ರೆ ಹೇಳಿ ಅಂತ ಹೇಳ್ತಿದ್ಯಲ್ಲ. ಹುಡುಗನ ಕಡೆ ಅವ್ರು ಬಂದ್ರಾ? ಹ್ಞೂ ಅಕ್ಕ. ನಾನೀಗ ಬರೋದಾ? ಹ್ಞೂ. ಹಾ